ವೆಲ್ಕಮ್ ಟು ಎಂ ಸ್ಕ್ವೇರ್ ಟ್ಯುಟೋರಿಯಲ್ಸ್. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಫಾರ್ ಲೂಪ್ ವಿತ್ ರೇಂಜ್ ಫಂಕ್ಷನ್ ಇದು ಏನು, ಇದು ಯಾವ ರೀತಿ ವರ್ಕ್ ಆಗತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಫಾರ್ ಲೂಪ್ ಯಾವ ರೀತಿ ವರ್ಕ್ ಆಗತ್ತೆ ಎಕ್ಸಾಂಪಲ್ ಜೊತೆಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಆ ವಿಡಿಯೋ ಇದೆ, ನೀವು ಅದರಲ್ಲಿ ಹೋಗಿ ಅದನ್ನ ನೋಡಬಹುದು. ಇಂದಿನ ವಿಡಿಯೋದಲ್ಲಿ ನಾವು ರೇಂಜ್ ಫಂಕ್ಷನ್ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಲೂಪ್ ಫಂಕ್ಷನ್ ಜೊತೆಯಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅದನ್ನ ತಿಳ್ಕೊಳ್ಳೋಣ. ನೀವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಪೂರ್ತಿಯಾಗಿ ತಿಳ್ಕೋಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಬರುವ ಎಲ್ಲಾ ವಿಡಿಯೋಸ್ನ ತಪ್ಪದೇ ವೀಕ್ಷಿಸಿ. ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಫಾರ್ ಲೂಪ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಇದು ಫಾರ್ ಲೂಪ್ ಅನ್ನೋದು ಇದರಲ್ಲಿ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಒಂದು ಲೂಪ್ ಅಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಓರ್ ಎ ರೇಂಜ್ ಆಫ್ ಫಂಕ್ಷನ್. ಒಂದು ರೇಂಜ್ ಆಫ್ ವ್ಯಾಲ್ಯೂಸ್ ಜೊತೆ ಎಷ್ಟಿರತ್ತೆ ಅಷ್ಟು ಸತಿ ಆ ಲೂಪ್ ರಿಪೀಟ್ ಆಗುತ್ತೆ. ಇಲ್ಲ ಸೀಕ್ವೆನ್ಸ್ ಡೇಟಾ ಟೈಪ್ ನಾವು ಯೂಸ್ ಮಾಡಿರ್ತೀವಿ, ಸ್ಟ್ರಿಂಗ್, ಲಿಸ್ಟ್, ಟಪಲ್, ಅದರ ಮೇಲೆ ಡಿಪೆಂಡ್ ಆಗಿ ಆ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಅದು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಂದಿನ ವಿಡಿಯೋದಲ್ಲಿ ರೇಂಜ್ ಫಂಕ್ಷನ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ರೇಂಜ್ ಫಂಕ್ಷನ್ ಸಿಂಟ್ಯಾಕ್ಸ್ ನಾನು ಬರ್ದಿದ್ದೀನಿ. ಇದರ ರೇಂಜ್ ಫಂಕ್ಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ನಾವು ರೇಂಜ್ ಫಂಕ್ಷನ್ ಬರೀ ಫಾರ್ ಲೂಪ್ ಜೊತೆಯಲ್ಲಿ ಮಾತ್ರನೇ ಯೂಸ್ ಮಾಡಲ್ಲ, ಬೇರೆ ರೀತಿಯಲ್ಲೂ ನಾವು ರೇಂಜ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಆದ್ರೆ ಇದರ ವರ್ಕಿಂಗ್ ಸೇಮ್ ಇರುತ್ತೆ. ಫಾರ್ ಲೂಪ್ ಜೊತೆಲಿ ಯೂಸ್ ಮಾಡಿದ್ರು ಅದು ಹೀಗೆ ವರ್ಕ್ ಆಗುತ್ತೆ, ಬೇರೆ ರೀತಿಯಲ್ಲಿ ಯೂಸ್ ಮಾಡಿದ್ರು ಹೀಗೆ ವರ್ಕ್ ಆಗುತ್ತೆ. ಫಸ್ಟ್, ರೇಂಜ್ ಫಂಕ್ಷನ್ ಅಂದ್ರೆ ಇದು ಒಂದು ಪ್ರೀ ಡಿಫೈನ್ಡ್ ಬಿಲ್ಟ್ ಇನ್ ಫಂಕ್ಷನ್. ಆಲ್ರೆಡಿ ಇದನ್ನ ಡಿಫೈನ್ ಮಾಡಿದ್ದಾರೆ. ಜನರಲಿ ಇದರಲ್ಲಿ 3 ಪ್ಯಾರಾಮೀಟರ್ಸ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು, ರೇಂಜ್ ಫಂಕ್ಷನ್ ಒಳಗಡೆ 3 ಪ್ಯಾರಾಮೀಟರ್ಸ್ ಇದೆ. ಫಂಕ್ಷನ್ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಮುಂದಿನ ವಿಡಿಯೋಸ್ ಅಲ್ಲಿ ನಾನು ಫಂಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮಗೆ ಫಂಕ್ಷನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನೋಡಿ, ರೇಂಜ್ ಫಂಕ್ಷನ್ ಅಲ್ಲಿ 3 ವ್ಯಾಲ್ಯೂಸ್ ಇದೆ. ಒಂದು ಸ್ಟಾರ್ಟ್, ಸ್ಟಾಪ್, ಸ್ಟೆಪ್, 3 ವ್ಯಾಲ್ಯೂಸ್ ಇದೆ. ಇದರಲ್ಲಿ ಸ್ಟಾರ್ಟ್ ಮತ್ತೆ ಸ್ಟೆಪ್ ಇವೆರಡು ಆಪ್ಷನಲ್ ವ್ಯಾಲ್ಯೂಸ್. ಸ್ಟಾಪ್ ಅನ್ನೋದು ಕಂಪಲ್ಸರಿ ವ್ಯಾಲ್ಯೂ. ಅಂದ್ರೆ ನಾವು ಈ ಸ್ಟಾರ್ಟ್ ಮತ್ತೆ ಸ್ಟಾಪ್ ಕೊಡದೇ ಇದ್ರೂ ಇದು ವರ್ಕ್ ಆಗತ್ತೆ, ಆದ್ರೆ ಸ್ಟಾಪ್ ವ್ಯಾಲ್ಯೂ ಕೊಡ್ಲೇಬೇಕಾಗತ್ತೆ. ನಾವು ಫಾರ್ ಎಕ್ಸಾಂಪಲ್ 3 ಇದೆ, ಈ 3 ವ್ಯಾಲ್ಯೂಸ್ ಅಲ್ಲಿ ನಾನು ಏನಾದ್ರೂ ಬರೀ 2 ವ್ಯಾಲ್ಯೂ 3 ಸ್ಪೆಸಿಫೈ ಮಾಡಿದ್ರೆ ಫಸ್ಟ್ ಸ್ಟಾರ್ಟ್ ಇರತ್ತೆ, ಸೆಕೆಂಡ್ ಸ್ಟಾಪ್ ಇರತ್ತೆ, ಥರ್ಡ್ ಸ್ಟೆಪ್ ಇರತ್ತೆ. ಇಲ್ಲ, ನಾನು ಬರೀ 2 ಸ್ಪೆಸಿಫೈ ಮಾಡಿದ್ದೀನಿ ಅಂದ್ರೆ ಅವಾಗ ಸ್ಟಾರ್ಟ್ ಮತ್ತೆ ಸ್ಟಾಪ್ ಮಾತ್ರ, ಸ್ಟೆಪ್ ಇಲ್ಲ ಅಂತ. ಬರೀ ಒಂದೇ ವ್ಯಾಲ್ಯೂ ನಾವು ಸ್ಪೆಸಿಫೈ ಮಾಡಿದ್ರೆ ಅವಾಗ ಬರೀ ಸ್ಟಾಪ್ ವ್ಯಾಲ್ಯೂ, ಅದು ಸ್ಟಾರ್ಟ್ ವ್ಯಾಲ್ಯೂ ಸ್ಪೆಸಿಫೈ ಮಾಡಿಲ್ಲ. ಅರ್ಥ ಆಯ್ತಲ್ಲ? ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ ಅಂದ್ರೆ ಈ ರೇಂಜ್ ಫಂಕ್ಷನ್ ಅಲ್ಲಿ ಈ ಕಂಟ್ರೋಲ್ ವ್ಯಾಲ್ಯೂ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ವಾಟ್ ಈಸ್ ದ ಫಸ್ಟ್ ವ್ಯಾಲ್ಯೂ ಇದು ತಗೊಳತ್ತೆ, ಅದು ಈ ಸ್ಟಾರ್ಟ್ ಅಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ. ಸ್ಟಾಪ್ ಅನ್ನೋದು ಎಲ್ಲಿ ಎಂಡ್ ಆಗಬೇಕು, ಅದು ಅರ್ಥ ಆಯ್ತಲ್ಲ, ಎಲ್ಲಿಂದ ಎಲ್ಲಿವರೆಗೆ ಅದನ್ನ ನಾವು ಇಲ್ಲಿ ಸ್ಟಾರ್ಟ್ ಮತ್ತೆ ಸ್ಟಾಪ್ ಅಲ್ಲಿ ಸ್ಪೆಸಿಫೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಸ್ಟಾರ್ಟ್ ಅಲ್ಲಿ 5 ಕೊಟ್ಟಿದ್ದೀನಿ, ಸ್ಟಾಪ್ ಅಲ್ಲಿ 10 ಕೊಟ್ಟಿದ್ದೀನಿ. ಅಂದ್ರೆ ಇದು 5 ಇಂದ ಸ್ಟಾರ್ಟ್ ಆಗತ್ತೆ, 10 ವರೆಗೂ ಹೋಗುತ್ತೆ. 10 ಇನ್ಕ್ಲೂಡ್ ಆಗಲ್ಲ. ಇಲ್ಲಿ ಯಾವ ವ್ಯಾಲ್ಯೂ ನಾವು ಇಲ್ಲಿ ಸ್ಪೆಸಿಫೈ ಮಾಡಿರ್ತೀವಿ ಆ ವ್ಯಾಲ್ಯೂ ತಗೊಳ್ಳಲ್ಲ, ಅದಕ್ಕಿಂತ ಒಂದು ವ್ಯಾಲ್ಯೂ ಮೈನಸ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ನಾನು 10 ಕೊಟ್ಟಿದ್ರೆ ಅದು 5 ಇಂದ ಸ್ಟಾರ್ಟ್ ಆಗಿ 9 ವರೆಗೂ ಇಟಿರೇಟ್ ಆಗುತ್ತೆ. 10 ಬಂದ ತಕ್ಷಣ ಈ ಲೂಪ್ ಸ್ಟಾಪ್ ಆಗುತ್ತೆ. ಇದು ಸ್ಟಾರ್ಟ್ ಮತ್ತೆ ಸ್ಟಾಪ್. ಸ್ಟೆಪ್ ಏನಂದ್ರೆ ಈ ಒಂದ್ ವ್ಯಾಲ್ಯೂ ಇಂದ ಇನ್ನೊಂದು ವ್ಯಾಲ್ಯೂಗೆ ಎಷ್ಟು ಡಿಫರೆನ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ 1 ಕೊಟ್ಟಿದ್ದೀನಿ, ಸ್ಟಾಪ್ ವ್ಯಾಲ್ಯೂ 10 ಕೊಟ್ಟಿದ್ದೀನಿ, ಸ್ಟೆಪ್ ವ್ಯಾಲ್ಯೂ 2 ಕೊಟ್ಟಿದ್ದೀನಿ ಅಂದ್ರೆ ಫಸ್ಟ್ ವ್ಯಾಲ್ಯೂ 1 ತಗೊಳತ್ತೆ, ಸೆಕೆಂಡ್ ವ್ಯಾಲ್ಯೂ ಸ್ಟೆಪ್ ನಾನು 3 ಕೊಟ್ಟಿದ್ದೀನಲ್ಲ, ಸೊ 2 ಅವಾಗ ಏನ್ ತಗೊಳತ್ತೆ, ಇದು 2 ತಗೊಳಲ್ಲ, 3 ತಗೊಳತ್ತೆ. ಅರ್ಥ ಆಯ್ತಲ್ಲ? ಇದು ಸ್ಟೆಪ್ ವ್ಯಾಲ್ಯೂ. ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನಾನು ಇವಾಗ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ರೇಂಜ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ. ಇದರಲ್ಲಿ 3 ಪ್ಯಾರಾಮೀಟರ್ಸ್ ಅಲ್ಲಿ ಸ್ಟಾಪ್ ಅನ್ನೋದು ಕಂಪಲ್ಸರಿ ಪ್ಯಾರಾಮೀಟರ್, ಸ್ಟಾರ್ಟ್ ಮತ್ತೆ ಸ್ಟೆಪ್ ಅನ್ನೋದು ಇದು ಆಪ್ಷನಲ್ ಪ್ಯಾರಾಮೀಟರ್ಸ್. ಬನ್ನಿ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ನೋಡಿ, ಎಕ್ಸಾಂಪಲ್ ಇಲ್ಲಿ ನಾನು ಫಾರ್ ಐ ಇನ್ ರೇಂಜ್, ಇಲ್ಲಿ ರೇಂಜ್ ಕೊಟ್ಟಿದ್ದೀನಿ. ಅಂದ್ರೆ ಈ ರೇಂಜ್ 1 ಇಂದ 6 ವರೆಗೂ ಈ ರೇಂಜ್ ತಗೊಳುತ್ತೆ. ಅಂದ್ರೆ ಐ ವ್ಯಾಲ್ಯೂ ಫಸ್ಟ್ ರೇಂಜ್ 1 ಇದು ಸ್ಟಾರ್ಟ್ ವ್ಯಾಲ್ಯೂ, ಸೆಕೆಂಡ್ ಇರೋದು ಇದು ಸ್ಟಾಪ್ ವ್ಯಾಲ್ಯೂ. 1 ಇಂದ ಸ್ಟಾರ್ಟ್ ಆಗುತ್ತೆ, ಸೊ ಇದು ನಾವು ಐ ವ್ಯಾಲ್ಯೂ ಬಿಕಮ್ 1 ಆಗುತ್ತೆ. ಸೊ ಈ ಲೂಪ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಲೂಪ್ ಅಲ್ಲಿ ನಾವು ಐ ವ್ಯಾಲ್ಯೂ ಪ್ರಿಂಟ್ ಮಾಡ್ತಾ ಇದೀವಿ, ಅವಾಗ ಔಟ್ಪುಟ್ ಅದು 1 ನ ಪ್ರಿಂಟ್ ಮಾಡುತ್ತೆ. ನೆಕ್ಸ್ಟ್ ಫಾರ್ ಲೂಪ್ ಹೋಗುತ್ತೆ, ರೇಂಜ್ ಅಲ್ಲಿ ನೆಕ್ಸ್ಟ್ ವ್ಯಾಲ್ಯೂ ಹೋಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಏನು, 2. ಸೊ ಇವಾಗ ಐ ವ್ಯಾಲ್ಯೂ ಬಿಕಮ್ಸ್ 2.
ಸೊ ಅಗೇನ್ ಇಟ್ ವಿಲ್ ಎಕ್ಸಿಕ್ಯೂಟ್ ಪ್ರಿಂಟ್. ಸೊ ಇಟ್ ವಿಲ್ ಪ್ರಿಂಟ್ 2. ಅಗೇನ್ ರೇಂಜ್ ಹೋಗುತ್ತೆ, ರೇಂಜ್ ಅಲ್ಲಿ ನೆಕ್ಸ್ಟ್ ವ್ಯಾಲ್ಯೂ ತಗೊಳುತ್ತೆ. ಅದೇ ರೀತಿ 3, 4, 5 ಆಗುತ್ತೆ. 5 ಆದ ತಕ್ಷಣ ಅಗೇನ್ ಈ ಫಾರ್ ಲೂಪ್ ಹೋಗುತ್ತೆ. ನಾವು ಐ ವ್ಯಾಲ್ಯೂ 6 ತಗೊಳುತ್ತೆ. 6 ಇಸ್ ದ ಸ್ಟಾಪ್ ವ್ಯಾಲ್ಯೂ. ಸೊ ಇಲ್ಲಿ ಸ್ಟಾಪ್ ಆಗುತ್ತೆ, ಇದು ಫಾರ್ ಲೂಪ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಮನೆ ಪ್ರಾಕ್ಟಿಕಲ್ ಆಗಿ ಇವಾಗ ತೋರಿಸ್ತೀನಿ ನಿಮ್ಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೋಡಿ, ಹಿಂದಿನ ವಿಡಿಯೋಸ್ ಅಲ್ಲಿ ನಾನು ಈ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇವಾಗ ನಾವು ಸೀಕ್ವೆನ್ಸ್ ಇಲ್ದಿರ ರೇಂಜ್ ಫಂಕ್ಷನ್ ತಗೊಳ್ಳೋಣ. ರೇಂಜ್ 1,6 ಸೇಮ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. 1,6 ಇದನ್ನ ನಾನು ಇವಾಗ ಸೇವ್ ಮಾಡಿ ರನ್ ಮಾಡಿದ್ರೆ 1 to 5 ಪ್ರಿಂಟ್ ಆಗುತ್ತೆ. ನೋಡಿ ಔಟ್ಪುಟ್ 1 2 3 4 5 6. ನಾನು ಇಲ್ಲಿ ಸ್ಟಾಪ್ ವ್ಯಾಲ್ಯೂ 6 ಕೊಟ್ಟಿದ್ದೀನಿ. ಸೊ 6 ಇಲ್ಲಿ ಇನ್ಕ್ಲೂಡ್ ಆಗಲ್ಲ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ನಾನು ಸ್ಟಾಟ್ ವ್ಯಾಲ್ಯೂ ಇಲ್ಲಿ 4 ಕೊಟ್ಟಿದ್ದೀನಿ. 4 ಕೊಟ್ಟಿದ್ದೀನಿ. ಇಲ್ಲಿ ಈ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 12 ಕೊಡೋಣ. ಸೇವ್ ಮಾಡಿ ಇವಾಗ ಇದನ್ನ ರನ್ ಮಾಡಿದ್ರೆ ಸ್ಟಾರ್ಟ್ ವ್ಯಾಲ್ಯೂ 4 ಕೊಟ್ಟಿದ್ದೀನಿ. ಸೊ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 4 ಇಂದ ಇದು ಸ್ಟಾರ್ಟ್ ಆಗುತ್ತೆ, 11 ವರೆಗೂ ಬರುತ್ತೆ. 12 ಕೊಟ್ಟಿದ್ದೀನಿ, ಸೊ 12 ಇನ್ಕ್ಲೂಡ್ ಆಗಲ್ಲ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನಾವು ಇವಾಗ 1 ಕೊಡ್ತೀನಿ. ಇವಾಗ 1 ಇದನ್ನು ಕ್ಲೋಸ್ ಮಾಡಿ ನಾನು ಇನ್ನೊಂದ್ಸತಿ ರನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ರನ್ ಮಾಡಿದ್ರೆ ಸಿ 1 ಇಂದ 11 ವರೆಗೆ ವ್ಯಾಲ್ಯೂಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಪ್ರಿಂಟ್ ಆಗ್ತಾ ಇದೆ. ಅಂದ್ರೆ ಇದು 1 ಸ್ಟಾರ್ಟ್ ವ್ಯಾಲ್ಯೂ 1 ತಗೊಳುತ್ತೆ, ನೆಕ್ಸ್ಟ್ 2 3 ಆ ರೀತಿ 12 ಬಂದ ತಕ್ಷಣ ಈ ಫಾರ್ ಲೂಪ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ನಾವು ಥರ್ಡ್ ಪ್ಯಾರಾಮೀಟರ್ ಥರ್ಡ್ ವ್ಯಾಲ್ಯೂ ತಗೊಳ್ಳೋಣ. ಇಲ್ಲಿ ನಾನು ಥರ್ಡ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 1 ನಾನು ಏನು ಕೊಟ್ಟಿರ್ಲಿಲ್ಲ, ಇವಾಗ 1 ಅಂತ ಕೊಟ್ಟಿದ್ದೀನಿ. ಇವಾಗ ರನ್ ಮಾಡಿದ್ರೆ ನೀವು ನೋಡಬಹುದು ಔಟ್ಪುಟ್ ಏನ್ ಬರುತ್ತೆ ಅಂತ. ಓಕೆ, ರನ್ ಮಾಡ್ತಾ ಇದ್ದೀನಿ. ನೋಡಿ ಸೇಮ್ ಔಟ್ಪುಟ್ ಬರುತ್ತೆ. ಅಂದ್ರೆ ಬೈ ಡಿಫಾಲ್ಟ್ ಈ 1 ನಾವು ಕೊಟ್ಟಿಲ್ಲ ಅಂದ್ರು, ಸ್ಟೆಪ್ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರು, ಬೈ ಡಿಫಾಲ್ಟ್ ಸ್ಟೆಪ್ ವ್ಯಾಲ್ಯೂ 1 ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಇದು ವಾಟ್ ಈಸ್ ದ ಬೈ ಡಿಫಾಲ್ಟ್ ವ್ಯಾಲ್ಯೂ ಆಫ್ ಸ್ಟೆಪ್ ಪ್ಯಾರಾಮೀಟರ್. ಸೊ ಬೈ ಡಿಫಾಲ್ಟ್ ವ್ಯಾಲ್ಯೂ ಆಫ್ ದ ಸ್ಟೆಪ್ ಈಸ್ 1. ನಾವು ಕೊಡ್ಲಿಲ್ಲ ಅಂದ್ರೂ ಬೈ ಡಿಫಾಲ್ಟ್ ಅದು 1 ಆಗಿರುತ್ತೆ. ನಾನು ಇವಾಗ 2 ಕೊಡ್ತೀನಿ. ಇದನ್ನ ಕ್ಲೋಸ್ ಮಾಡೋಣ. ಇವಾಗ ಇದನ್ನ ರನ್ ಮಾಡಿದ್ರೆ ಅಂದ್ರೆ ಸ್ಟೆಪ್ ವ್ಯಾಲ್ಯೂ 2 ಫಸ್ಟ್ ವ್ಯಾಲ್ಯೂ 1 ತಗೊಳತ್ತೆ. ಅದಾದ್ಮೇಲೆ ಅದರ ನೆಕ್ಸ್ಟ್ ವ್ಯಾಲ್ಯೂ ಏನಿರಬೇಕು ಅದು ಸ್ಟೆಪ್ ಸೈಜ್ ಡಿಕ್ರಿಮೆಂಟ್ ಮಾಡಿ. ನೋಡಿ 1 3 5 7 ಅಂದ್ರೆ 1 ಆದ್ಮೇಲೆ 2 ಬರುತ್ತೆ ಬೈ ಡಿಫಾಲ್ಟ್ 1 2 3 ಅಂದ್ರೆ. ಇವಾಗ ನಾವು ಸ್ಟೆಪ್ 2 ಕೊಟ್ಟಿರೋದ್ರಿಂದ ಇದು ಎವ್ರಿ ಸೆಕೆಂಡ್ ವ್ಯಾಲ್ಯೂ ತಗೊಳುತ್ತೆ, ಎವ್ರಿ ಸೆಕೆಂಡ್ ವ್ಯಾಲ್ಯೂ. ಅರ್ಥ ಆಯ್ತಲ್ಲ? ನಾನು 2 ಬದಲು ಫಾರ್ ಎಕ್ಸಾಂಪಲ್ 3 ಕೊಡ್ತೀನಿ. 3 ಇವಾಗ ರನ್ ಮಾಡಿದ್ರೆ ಎವರಿ ಥರ್ಡ್ ವ್ಯಾಲ್ಯೂ 1 ಅದಾದ್ಮೇಲೆ 4 7 10. ಅರ್ಥ ಆಯ್ತಲ್ಲ? ಇದು ಸ್ಟೆಪ್ ವ್ಯಾಲ್ಯೂ. ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ 5 ಇಂದ ಸ್ಟಾರ್ಟ್ ಮಾಡ್ತೀನಿ. ಇದು ಸ್ವಲ್ಪ ದೊಡ್ಡ ನಂಬರ್ ಕೊಡೋಣ. ಇಲ್ಲಿ 30 ವರೆಗೂ ಕೊಟ್ಟಿದ್ದೀನಿ. ಸ್ಟೆಪ್ ಸೈಜ್ ಫಾರ್ ಎಕ್ಸಾಂಪಲ್ 5 ಕೊಡೋಣ, 4 ಕೊಡೋಣ. 4 ಸೇವ್ ಮಾಡಿ. ಅಂದ್ರೆ ಎವರಿ ಫೋರ್ತ್ ವ್ಯಾಲ್ಯೂ ಮೊದಲು 5 ತಗೊಳತ್ತೆ, ಅದಾದ್ಮೇಲೆ 6 7 8 9. 9 ಇಸ್ ದ ಫೋರ್ತ್ ವ್ಯಾಲ್ಯೂ, 9 ತಗೊಳತ್ತೆ. ಅದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ. ನೋಡಿ ಇವಾಗ ರನ್ ಮಾಡಿದ್ರೆ 5 9 13 17 29 ವರೆಗೂ. ಅರ್ಥ ಆಯ್ತಲ್ಲ? ಇದು ಸ್ಟೆಪ್ ವ್ಯಾಲ್ಯೂ ಯಾವ ರೀತಿ ಇರುತ್ತೆ ಅಂತ. ನಾನು ಇವಾಗ ಸ್ಟೆಪ್ ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಏನಿರುತ್ತೆ, ಬೈ ಡಿಫಾಲ್ಟ್ 1 ಅದು ಕಂಟಿನ್ಯೂ ಇರುತ್ತೆ. ಅರ್ಥ ಆಯ್ತಲ್ಲ? 1 ಇರುತ್ತೆ ಬೈ ಡಿಫಾಲ್ಟ್ ವ್ಯಾಲ್ಯೂ, ಇಟ್ ಈಸ್ 1. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬರೀ 1 ವ್ಯಾಲ್ಯೂ ಮಾತ್ರ ನಾವು ಕೊಟ್ಟಿದ್ದೀವಿ. ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಬರೀ 1 ವ್ಯಾಲ್ಯೂ ಕೊಟ್ಟಿದ್ದೀನಿ. ಅಂದ್ರೆ ದಟ್ ಈಸ್ ದ ಸ್ಟಾಪ್ ವ್ಯಾಲ್ಯೂ, ಸ್ಟಾಟ್ ವ್ಯಾಲ್ಯೂ ನಾವು ಕೊಟ್ಟಿಲ್ಲ ಅಂತ. ಇಲ್ಲಿ ನೀವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬಹುದು. ಫಸ್ಟ್ ಸ್ಟಾರ್ಟ್ ಬರುತ್ತೆ, ಆಮೇಲೆ ಸ್ಟಾಪ್ ಬರುತ್ತೆ, ಆಮೇಲೆ ಸ್ಟೆಪ್ ಬರುತ್ತೆ. ಸೊ ನಾವು ಬರೀ 2 ಕೊಟ್ರೆ ಸ್ಟಾರ್ಟ್ ಮತ್ತೆ ಸ್ಟಾಪ್ ತಗೊಂಡಿದೆ, 1 ಕೊಟ್ರೆ ಸ್ಟಾರ್ಟ್ ತಗೊಳುತ್ತೆ ಅಂತ ಇಲ್ಲ. 1 ಕೊಟ್ರೆ ಅದು ಸ್ಟಾಪ್ ತಗೊಳುತ್ತೆ. ಅವಾಗ ಸ್ಟಾರ್ಟ್ ವ್ಯಾಲ್ಯೂ ಏನಾಗುತ್ತೆ, ಬೈ ಡಿಫಾಲ್ಟ್ ಸ್ಟಾರ್ಟ್ ವ್ಯಾಲ್ಯೂ 0 ಆಗುತ್ತೆ. ಬೈ ಡಿಫಾಲ್ಟ್ ವ್ಯಾಲ್ಯೂ 0. ನೋಡಿ ಇವಾಗ ರನ್ ಮಾಡ್ತಾ ಇದ್ದೀನಿ. F5 ಇದನ್ನು ಸೇವ್ ಮಾಡಿ ರನ್ ಮಾಡಿದ್ರೆ ಸಿ 0 ಇಂದ 4 ವರೆಗೆ 5 ಸ್ಟಾಪ್ ವ್ಯಾಲ್ಯೂ. ಸೊ 5 ಇದು ಇನ್ಕ್ಲೂಡ್ ಆಗಲ್ಲ. ಇದು ರೇಂಜ್ ಫಂಕ್ಷನ್ ಯಾವ ರೀತಿ ಇರುತ್ತೆ ಅಂತ.
ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೀವು ವೆರಿ ಇಂಪಾರ್ಟೆಂಟ್ ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು, ಇದರಲ್ಲಿ ಎಷ್ಟು ಪ್ಯಾರಾಮೀಟರ್ಸ್ ಇರತ್ತೆ, 3 ಪ್ಯಾರಾಮೀಟರ್ಸ್ ಇರತ್ತೆ. ಅದರಲ್ಲಿ ಸ್ಟೆಪ್ ನಾವು ಬರೀ ಎರಡೇ ಕೊಟ್ರೆ ಬೈ ಡಿಫಾಲ್ಟ್ ಸ್ಟೆಪ್ ವ್ಯಾಲ್ಯೂ 1 ಅಂತ. ಬರೀ ಒಂದೇ ಕೊಟ್ಟಿದೀವಿ ಅಂದ್ರೆ ಅವಾಗ ಬೈ ಡಿಫಾಲ್ಟ್ ಸ್ಟಾಟ್ ವ್ಯಾಲ್ಯೂ 0 ಇರತ್ತೆ, ಸ್ಟೆಪ್ ವ್ಯಾಲ್ಯೂ 1 ಇರತ್ತೆ. ಇದು ಕೊಟ್ಟಿರೋ ವ್ಯಾಲ್ಯೂ ಇದು ಸ್ಟಾಪ್ ವ್ಯಾಲ್ಯೂ ಅಂತ ಕನ್ಸಿಡರ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇದರಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂ ಸಹ ಕೊಡಬಹುದು. ಫಾರ್ ಎಕ್ಸಾಂಪಲ್ 1, 10 ಕೊಟ್ಟಿದ್ದೀನಿ ನಾನು. ಸ್ಟೆಪ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ -1 ಕೊಟ್ಟಿದ್ದೀನಿ, ಅಂದ್ರೆ ನೆಗೆಟಿವ್ ವ್ಯಾಲ್ಯೂ. ನೆಗೆಟಿವ್ 1 ಅಂದ್ರೆ ಏನಾಗತ್ತೆ, 1 2 3 4 5 ಆ ರೀತಿ ಬರುತ್ತೆ. -1 ಕೊಟ್ಟಿದ್ದೀನಿ, ಏನ್ ಬರುತ್ತೆ ಅಂತ ಇವಾಗ ನೋಡಿ, ರನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ, -1 ಕೊಟ್ರೆ ಇಲ್ಲಿ ಏನು ಬರ್ಲಿಲ್ಲ, ಔಟ್ಪುಟೇ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ ಇದು ಸ್ಟಾಟ್ ವ್ಯಾಲ್ಯೂ 1 ತಗೊಂಡಿದೆ. -1 ಕೊಟ್ಟಿರೋದ್ರಿಂದ 1 ಇಂದ ಇದು ರಿವರ್ಸಲ್ ಹೋಗ್ಬೇಕು. ಇವಾಗ ರಿವರ್ಸಲ್ 1 ಆಯ್ತು, ಅದಾದ್ಮೇಲೆ 0 ಬರಬೇಕು, ಅದಾದ್ಮೇಲೆ -1 -2 -3 ಈ ರೀತಿ ಹೋಗ್ಬೇಕಂದ್ರೆ ಸ್ಟಾಪ್ ವ್ಯಾಲ್ಯೂ ಇಲ್ಲಿ ಬರ್ಬೇಕಾಗತ್ತೆ. ನಾನು ಇಲ್ಲಿ 10 ಕೊಟ್ಟಿದ್ದೀನಿ ನೆಗೆಟಿವ್, ಅದಕ್ಕಾಗಿ ಇದು ತಗೊಂತಾ ಇಲ್ಲ. ಇದರ ಬದಲು ನಾನು ಇಲ್ಲಿ ಮೈನಸ್ ಕೊಟ್ರೆ, ಫಾರ್ ಎಕ್ಸಾಂಪಲ್ -10 ಕೊಟ್ರೆ, ಇವಾಗ ನೋಡಿ ರನ್ ಮಾಡ್ತೀನಿ ಏನ್ ಔಟ್ಪುಟ್ ಬರುತ್ತೆ ಅಂತ ನೋಡಿ. ಇವಾಗ ಬಂತು ಕರೆಕ್ಟ್ ಆಗಿ ಅಂತ. 1 0 -1 ಸ್ಟಾಪ್ ವ್ಯಾಲ್ಯೂ ನೆಗೆಟಿವ್ ಇರೋದ್ರಿಂದ ಇಲ್ಲಿ ನೋಡಿ ಜ್ಞಾಪಕ ಇಟ್ಕೋಬೇಕಾಗಿರೋದು ನೀವು, ಇಲ್ಲಿ ನಾವು ಸ್ಟೆಪ್ ವ್ಯಾಲ್ಯೂ ನೆಗೆಟಿವ್ ಅಲ್ಲಿ ಕೊಟ್ರೆ ಸ್ಟಾಪ್ ವ್ಯಾಲ್ಯೂ ಸಹ ನೆಗೆಟಿವ್ ಇರಬೇಕು. ನೆಗೆಟಿವ್ ಇಲ್ಲ ಅಂದ್ರೂ ಇದು ಸ್ಟಾಟ್ ವ್ಯಾಲ್ಯೂಗಿಂತ ಇದು ಈ ವ್ಯಾಲ್ಯೂ ಸ್ಮಾಲ್ ಆಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಅರ್ಥ ಆಯ್ತಲ್ಲ? ನೋಡಿ, ಇವಾಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ಟಾಟ್ ವ್ಯಾಲ್ಯೂ ನಾನು 10 ಕೊಟ್ಟಿದ್ದೀನಿ, ಸ್ಟಾಪ್ ವ್ಯಾಲ್ಯೂ 0 ಕೊಟ್ಟಿದ್ದೀನಿ. 0 ನೆಗೆಟಿವ್ ಕೊಟ್ಟಿ ಅಂದ್ರೆ ಇಲ್ಲಿ ಸ್ಟೆಪ್ ವ್ಯಾಲ್ಯೂ ನೆಗೆಟಿವ್ ಇದ್ದಾಗ ಸ್ಟಾಟ್ ವ್ಯಾಲ್ಯೂ ಸ್ಟಾಪ್ ವ್ಯಾಲ್ಯೂಗಿಂತ ದೊಡ್ಡದಾಗಿರ್ಬೇಕು. ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೋಡಿ, ಇವಾಗ ರನ್ ಮಾಡ್ತೀನಿ. 10 9 8 7 6 ಈ ರೀತಿ 1 ವರೆಗೂ ಬಂತು. 0 ಇಸ್ ದ ಸ್ಟಾಪ್ ವ್ಯಾಲ್ಯೂ, 0 ಇನ್ಕ್ಲೂಡ್ ಆಗಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ನೋಡಿ, ಇವಾಗ ನಾನು ಸೇಮ್ ಇದನ್ನೇ ಇಲ್ಲಿ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ಕೊಟ್ಬಿಡ್ತೀನಿ. ಇವಾಗ 20 ಕೊಟ್ಟೆ, 20 ಸ್ಟಾಪ್ ವ್ಯಾಲ್ಯೂ. ಇವಾಗ ರನ್ ಮಾಡಿದ್ರೆ ಔಟ್ಪುಟ್ ಬರಲ್ಲ. ಯಾಕಂದ್ರೆ ಸ್ಟಾಪ್ ವ್ಯಾಲ್ಯೂ ಸ್ಟಾಟ್ ವ್ಯಾಲ್ಯೂಗಿಂತ ಲಾರ್ಜರ್ ವ್ಯಾಲ್ಯೂ ಆಗಿದೆ. ಯಾಕಂದ್ರೆ ಸ್ಟೆಪ್ ಸೈಜ್ ನಾವು ನೆಗೆಟಿವ್ ವ್ಯಾಲ್ಯೂ ಕೊಟ್ಟಿದ್ದೀವಿ, ಅದಕ್ಕಾಗಿ. ಇದು ಫ್ರೆಂಡ್ಸ್ ಈ ರೇಂಜ್ ಫಂಕ್ಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ಯಾವ ರೀತಿ ಯೂಸ್ ಮಾಡ್ತೀವಿ, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನೀವು ಈ ಪರ್ಟಿಕ್ಯುಲರ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಮತ್ತೆ ಇದು ಲೂಪ್ ಸ್ಟೇಟ್ಮೆಂಟ್ಸ್ ನ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಪ್ರೋಗ್ರಾಮಿಂಗ್ ಪಾರ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಆಯ್ತು ಅಂತ. ಇದು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರೋಗ್ರಾಮಿಂಗ್ ಪಾರ್ಟ್ ರಿಮೈನಿಂಗ್ ನಿಮ್ಗೆ ಅರ್ಥ ಆಗೋದು ತುಂಬಾ ಕಷ್ಟ. ಅದಕ್ಕಾಗಿ ಇದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋಸ್ನ ಇನ್ನೊಂದ್ಸತಿ ನೋಡಿ. ಅವಾಗ್ಲೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.